ಎಲ್ಲ ರಾಜ್ಯಗಳ ಸಿಎಂಗಳ ಜೊತೆಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮಹತ್ವದ ಸಭೆಯನ್ನ ಮಾಡಿದ್ರು. ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡಿದ್ದು ಸಚಿವ ಕೆಎಚ್ ಮುನಿಯಪ್ಪ ಅವರು. ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಬೇಕಾಗಿತ್ತು, ಆದರೆ ಸಿದ್ದರಾಮಯ್ಯ ಭಾಗಿಯಾಗದೆ ಸಚಿವ ಕೆಎಚ್ ಮುನಿಯಪ್ಪ ಅವರು ಈ ಸಭೆಯಲ್ಲಿ ಭಾಗಿಯಾದರು. ಕೋವಿಡ್ ಸಂದರ್ಭದ ಸಮನ್ವಯತೆ ಪಾಲಿಸೋದಕ್ಕೆ ಈ ಸಂದರ್ಭದಲ್ಲಿ ಕರೆಯನ್ನ ನೀಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಿ ಇವತ್ತು ಮಹತ್ವದ ಸಭೆಯನ್ನ ಕರೆದಿದ್ರು. ಕಾರಣ ಮಧ್ಯಪ್ರಾಚ್ಯದಲ್ಲಿ ಉಂಟಾಗ್ತಾ ಇರುವಂತಹ ಈ ಬಿಕ್ಕಟ್ಟು, ಯುದ್ಧದಿಂದಾಗಿ ಭಾರತದ ಮೇಲೆ ಆಗ್ತಾ ಇರುವ ಪರಿಣಾಮ, ಸಮಸ್ಯೆಗಳನ್ನು ನಿವಾರಿಸೋದಕ್ಕೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಕೇಂದ್ರ ಹಾಗೂ ರಾಜ್ಯಗಳ ನಡುವೆಯೂ ಸಮನ್ವಯತೆ ಇಲ್ಲಿ ಮುಖ್ಯ. ಯುದ್ಧದ ಪರಿಸ್ಥಿತಿಯನ್ನ ಎದುರಿಸಲು ನಾವು ಬದ್ಧರಾಗಿದ್ದೇವೆ. ಭಾರತೀಯರು ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿನ ಅಡುಗೆ ಅನಿಲ ಸಮಸ್ಯೆಗಳ ಕುರಿತು ಕೂಡ ಈಗಾಗಲೇ ಚರ್ಚೆ ಮಾಡಲಾಗಿದೆ. ಈಗಾಗಲೇ ಅನೇಕ ಜನ ಈ ಒಂದು ಮಾತನ್ನ ಹೇಳ್ತಿದ್ದಾರೆ, ಯಾಕೆ ಕರ್ನಾಟಕಕ್ಕೆ ಮಾತ್ರ ಇಲ್ಲಿ ಸಮಸ್ಯೆ ಆಗ್ತಾ ಇದೆ, ಬೇರೆ ರಾಜ್ಯಗಳಿಗೆ ಯಾಕೆ ಸಮಸ್ಯೆ ಆಗ್ತಾ ಇಲ್ಲ ಅಂತ ಹೇಳಿ. ಈ ವಿಚಾರದಲ್ಲೂ ಕೂಡ ಈಗಾಗಲೇ ಮಾತನಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ರಾಜ್ಯಗಳಿಗೆ ಬೇಕಾಗುವಷ್ಟು ಅಡುಗೆ ಅನಿಲ ಪೂರೈಸುತ್ತೇವೆ, ನಾಗರಿಕರು ಕೂಡ ಅಡುಗೆ ಅನಿಲದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಹೋಟೆಲ್ಗಳಿಗೆ ನೀಡ್ತಾ ಇರುವ 20% ಅನಿಲ ಸಾಲ್ತಾ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಭೆಯಲ್ಲಿ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಒತ್ತಾಯ ಮಾಡಿದ್ರು. ಈ ಕುರಿತು ಕ್ರಮ ವಹಿಸುವಂತೆ ಸಭೆಯಲ್ಲಿ ಸಚಿವರು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವತ್ತು ಎಲ್ಲಾ ರಾಜ್ಯಗಳ ಸಿಎಂಗಳ ಮೀಟಿಂಗ್ ಅನ್ನ ಕರೆದಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು, ಆದ್ರೆ ಸಿದ್ದರಾಮಯ್ಯ ಗೈರಾಗಿದ್ರು. ಯಾಕೆ ಅನ್ನೋದರ ಜೊತೆಗೆ ಈಗಾಗಲೇ ಕೆಎಚ್ ಮುನಿಯಪ್ಪ ಅವರು ಈ ಸಂದರ್ಭದಲ್ಲಿ ಏನೆಲ್ಲ ಮನವಿಯನ್ನ ಮಾಡ್ಕೊಂಡಿದ್ದಾರೆ, ರಾಜ್ಯದ ಪರಿಸ್ಥಿತಿಯನ್ನ ಪ್ರಧಾನಿಗೆ ತಿಳಿಸುವಂತಹ ಕೆಲಸ ಆಯ್ತಾ, ಹೇಗೆ? ನಮಿತಾ, ಮುಖ್ಯಮಂತ್ರಿಗಳು ರಾಜಕೀಯವಾಗಿ ಸಭೆಯಲ್ಲಿ ಭಾಗವಹಿಸಿಲ್ಲ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ನರೇಂದ್ರ ಮೋದಿ ಅವರು ಯಾವುದೇ ಒಂದು ಸಭೆ ಕರೆದ್ರು ಕೂಡ ಮುಖ್ಯಮಂತ್ರಿಗಳು ಭಾಗವಹಿಸೋದಿಲ್ಲ. ಈಗ ಎಲ್ಲೊಂದ್ ಕಡೆ ಈಗ ಯುದ್ಧದ ಭೀತಿಯಿಂದಾಗಿ, ಯುದ್ಧದ ಭಯದಿಂದಾಗಿ, ಪರಿಣಾಮದಿಂದಾಗಿ ಯಾವ ರೀತಿಯಾಗಿ ಇಡೀ ದೇಶದಲ್ಲಿ ಸಮಸ್ಯೆ ಆಗಿದೆ, ಮತ್ತೆ ಪರಿಣಾಮ ಆಗಿದೆ, ಮತ್ತೆ ಇಡೀ ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ. ಆ ಒಂದು ಸಮಸ್ಯೆಗಳನ್ನು ಅವಲೋಕನ ಮಾಡುವಂತ ನಿಟ್ಟಿನಲ್ಲಿ ಇವತ್ತು ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜೊತೆಗೂ ಕೂಡ ಸಭೆಯನ್ನು ಕೂಡ ಮಾಡಿದ್ರು ವರ್ಚುವಲ್ ಮುಖಾಂತರವಾಗಿ. ಇವತ್ತು ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಬೇಕಾಗಿತ್ತು, ಆದ್ರೆ ರಾಜಕೀಯವಾಗಿ ಅವರು ಭಾಗವಹಿಸಿಲ್ಲ. ಈಗ ಆಹಾರ ಸಚಿವರಾಗಿರ್ತಕ್ಕಂಥ ಕೆಎಚ್ ಮುನಿಯಪ್ಪ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರ ಮುಖಾಂತರವಾಗಿ ರಾಜ್ಯದಲ್ಲಿ ಯಾವ ರೀತಿ ಇದೆ ಸಮಸ್ಯೆ ಅನ್ನುವಂಥದ್ದು ಒಂದಷ್ಟು ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮುಂದಾಗಿರುವಂತದ್ದು. ಮತ್ತೊಂದು ಕಡೆ ನರೇಂದ್ರ ಮೋದಿ ಅವರು ಕೂಡ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ದಾರೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಮತ್ತು ರಾಜ್ಯದ ಆಹಾರ ಸಚಿವರಿಗೂ ಕೂಡ. ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ, ಅಡುಗೆ ಅನಿಲಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತ ಸಮಸ್ಯೆ ಇಲ್ಲ, ನಾಗರಿಕರು ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲವೂ ಕೂಡ ಅಡುಗೆಗೆ ಅನಿಲವನ್ನ ಅಗತ್ಯಕ್ಕೆ ರಾಜ್ಯಕ್ಕೆ ಎಷ್ಟು ಬೇಕೋ ಅದನ್ನ ಪೂರೈಸುವಂತ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ಹೇಳಿರುವಂತದ್ದು. ಇದೇ ಸಂದರ್ಭದಲ್ಲಿ ಸಚಿವ ಕೆಎಚ್ ಮುನಿಯಪ್ಪ ಅವರು ಒಂದು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಕಮರ್ಷಿಯಲ್ ಗ್ಯಾಸ್ಗಳಂದ್ರೆ ಈಗಾಗಲೇ ಹೋಟೆಲ್ಗಳು ಏನು 20% ಅಡುಗೆ ಅನಿಲ ಕೊಡ್ಲಾಗ್ತಾ ಇದೆ, ಅದನ್ನು ಇನ್ನೂ ಕೂಡ 20% ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಡಿಮ್ಯಾಂಡ್ ಅನ್ನು ಕೂಡ ಮಾಡಿರುವಂತದ್ದು. ಇದ್ರ ಜೊತೆಗೆ ಕೇಂದ್ರ ಸರ್ಕಾರದ ಸಚಿವರು ಮತ್ತೆ ನರೇಂದ್ರ ಮೋದಿ ಅವರು ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ. ಸೋಲಾರ್ ಇಂಧನ ಮತ್ತೆ ಬಯೋ ಅನಿಲ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡದಲ್ಲಿ ಎಲ್ಲೊಂದ್ ಕಡೆಗೆ ಆಯಾ ರಾಜ್ಯಗಳೇ ಹೆಚ್ಚಿನ ಇಂಧನವನ್ನ ಉತ್ಪಾದನೆಗೆ ಸಹಕಾರಿಯಾಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಈಗಾಗಲೇ ಸಲಹೆ ಕೂಡ ಕೊಟ್ಟಿರುವಂತದ್ದು. ಆ ಒಂದು ಸಲಹೆಗಳ ಆಧಾರದ ಮೇಲೆ ಮುಂದಿನ ದಿನಗಳಲ್ಲಿ ಬಿಗಿ ಕ್ರಮಗಳನ್ನು ಮತ್ತೆ ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗಾಗಲೇ ಒಂದಷ್ಟು ಭರವಸೆಗಳನ್ನು ಕೂಡ ಈಗಾಗಲೇ ನರೇಂದ್ರ ಮೋದಿ ಅವರು ಕೂಡ ಕೊಟ್ಟಿರುವಂತದ್ದು. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿತ್ತು ಅಂತ ಸಂದರ್ಭದಲ್ಲಿ ಯುದ್ಧೋಪಾದಿಯಲ್ಲಿ ಎಲ್ಲಾ ಮುಂಜಾಗ್ರತಾ ಕ್ರಮವನ್ನ ಕೇಂದ್ರ ಮತ್ತೆ ರಾಜ್ಯಗಳ ನಡುವೆ ಒಂದು ರೀತಿ ಸಮನ್ವಯತೆಯಿಂದ ಎಲ್ಲ ಒಂದ್ ಕಡೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳೋದ್ರ ಮುಖಾಂತರವಾಗಿ ಆಗ ಒಗ್ಗಟ್ಟಿನಿಂದ ಒಂದು ಪರಿಸ್ಥಿತಿಯನ್ನು ಕೂಡ ಎದುರಿಸಲಾಯಿತು. ಅದೇ ರೀತಿಯಾಗಿ ಈಗ ಯಾವ ರೀತಿಯಾಗಿ ಯುದ್ಧದ ಸಮಸ್ಯೆಯಿಂದಾಗಿ ರಾಜ್ಯದಲ್ಲಿ ಸಮಸ್ಯೆ ಇದೆ, ಒಂದ್ ಕಡೆ ಗ್ಯಾಸ್ ಆಗಿರ್ಬೋದು, ಮತ್ತೊಂದು ಕಡೆ ಇಂಧನ ಆಗಿರ್ಬೋದು, ತೈಲ ಬೆಲೆ ಆಗಿರ್ಬೋದು, ಹೀಗೆ ಮತ್ತೊಂದು ಕಡೆ ಗ್ರಾಹಕರು ಕೂಡ ಪರದಾಡುವಂತ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿದೆ. ಹೀಗಾಗಿ ಯಾವುದೇ ಕಾರಣಕ್ಕೂ ಕೂಡ ಗ್ರಾಹಕರು ಪರದಾಡದಿರತಕ್ಕಂಥ ಸಂದರ್ಭದಲ್ಲಿ ಆ ರಾಜ್ಯಗಳು ಅದನ್ನ ಹೊಣೆ ಹೊರಬೇಕು. ಅದಕ್ಕೆ ಬೇಕಾದಂತ ಪೂರಕವಾಗಿ ಏನೆಲ್ಲ ಸೌಲಭ್ಯಗಳನ್ನ ಮತ್ತೆ ಏನೆಲ್ಲ ಗ್ಯಾಸ್ ವಿತರಣೆ ಮಾಡಬೇಕು ಅದನ್ನ ನಾವು ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನು ಕೂಡ ನರೇಂದ್ರ ಮೋದಿ ಕೂಡ ಹೇಳಿರುವಂತದ್ದು. ಮತ್ತೊಂದು ಕಡೆ ಗ್ರಾಹಕರಿಗೂ ಕೂಡ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಬರುವಂತ ದಿನಗಳಲ್ಲಿ ರಾಜ್ಯಕ್ಕೆ ಎಷ್ಟು ಗ್ಯಾಸ್ ಅಡುಗೆ ಅನಿಲ ಬೇಕೋ ಅದನ್ನು ಪೂರೈಸುವಂತ ನಿಟ್ಟಿನಲ್ಲಿ ಅಗತ್ಯವಾದ ಕ್ರಮವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಭರವಸೆಯನ್ನು ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಈಗಾಗಲೇ ಆಹಾರ ಸಚಿವರು ಕೂಡ
ರಾಜ್ಯದ ಪರಿಸ್ಥಿತಿ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಮುಂದಿನ ಹಂತವಾಗಿ ಅಗತ್ಯವಾಗಿ ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಮಾಡುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈಗಾಗಲೇ ಖುದ್ದು ನರೇಂದ್ರ ಮೋದಿ ಅವರು ಈಗಾಗಲೇ ಭರವಸೆಯನ್ನು ಕೊಟ್ಟಿರುವಂತದ್ದು. ಕೃಷ್ಣ, ಈಗ ರಾಜ್ಯದ ಪರವಾಗಿ ಈಗ ಆಹಾರ ಸಚಿವರು ನರೇಂದ್ರ ಮೋದಿ ಅವರು ಕರೆದಂತಹ ಸಭೆಯಲ್ಲಿ ಪಾಲ್ಗೊಂಡಿದ್ರು, ಫೈನ್. ಆದ್ರೆ ಈಗಾಗಲೇ ಇಂತಹ ಒಂದು ವಿಚಾರದಲ್ಲಿ ಈಗ ಪ್ರಧಾನಿಗಳೇ ಹೇಳಿದ್ದಾರೆ ಸಮನ್ವಯತೆ ಇರಬೇಕು ರಾಜ್ಯ ಮತ್ತು ಕೇಂದ್ರದ ನಡುವೆ ಅಂತ ಹೇಳಿ. ಆದ್ರೆ ಏನೇ ರಾಜಕೀಯ ವಿಚಾರಗಳಿಲ್ಲಿ ಇದು ಜನರ ವಿಚಾರ ಅಥವಾ ಒಂದು ರಾಜ್ಯದ ವಿಚಾರ ಅಂತ ಹೇಳಿ ಬಂದಾಗ ಇಲ್ಲಿ ಸಿದ್ದರಾಮಯ್ಯ ಅವರು ಪಾಲ್ಗೊಳ್ಬೇಕಾಗಿತ್ತು ಅನ್ನೋದು ಇಲ್ಲಿ ಜನರ ಅಭಿಪ್ರಾಯ. ಏನೇ ಆಗಿರಲಿ, ಯಾವುದೇ ರೀತಿ ರಾಜಕೀಯ ಬೆಳವಣಿಗೆಗಳು ಇದ್ರೂ ಕೂಡ ಇದು ಬಹಳ ನೀಡಾಗಿರುವಂತಹ ಸಂದರ್ಭ ಇದು ಅನ್ನೋದು ಒಂದು ಕಡೆ ಆದ್ರೆ, ಈಗ ಹೋಟೆಲ್ನ ಮಾಲೀಕರು ಸಾಕಷ್ಟು ರೀತಿಯಲ್ಲಿ ಇನ್ನೂ ಕೂಡ ಸಿಲಿಂಡರ್ಗಳು ಸಿಗ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅಲ್ಲಿ ಅಂದ್ರೆ ಕೇಳುವಂತಹ ವಿಚಾರಗಳು ನಡೆದು ಹೋಯ್ತಾ ಅಥವಾ KH ಮುನಿಯಪ್ಪ ಅವರು ಈ ವಿಚಾರವನ್ನ ಗಮನಕ್ಕೂ ತಂದ್ರಾ? ಖಂಡಿತವಾಗ್ಲೂ ನವಿತಾ, ನೀವು ಹೇಳಿದಂಗೆ ಜನರ ಸಮಸ್ಯೆ ಬಂದ ಸಂದರ್ಭದಲ್ಲಿ ರಾಜ್ಯದಲ್ಲಿ ಒಂದ್ ರೀತಿ ಪರಿಸ್ಥಿತಿ ಉದ್ವಿಗ್ನ ಬಂದ ಸಂದರ್ಭದಲ್ಲಿ ಸಂಬಂಧಪಟ್ಟ ಮುಖ್ಯಮಂತ್ರಿಗಳು ಮತ್ತೆ ಎಲ್ಲರೂ ಕೂಡ ಕ್ರಮವನ್ನು ವಹಿಸಬೇಕು ಮತ್ತೆ ಗಮನ ಕೂಡ ಹರಿಸಬೇಕು. ಅದೆಲ್ಲ ಒಂದ್ ಕಡೆ ರಾಜಕೀಯವಾಗಿ ಕೇಂದ್ರ ಸರ್ಕಾರದಲ್ಲಿ ಇರತಕ್ಕಂಥ ನರೇಂದ್ರ ಮೋದಿ ಅವರು ಮುಖ್ಯವಾಗಿ ಪ್ರಧಾನಿಗಳೇ ಖುದ್ದು ಸಭೆ ಕರೆದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಸಹಜವಾಗಿನೇ ಪ್ರತಿಪಕ್ಷ ಬಿಜೆಪಿಗೂ ಕೂಡ ಟೀಕೆಗೆ ಈಗಾಗಲೇ ಗುರಿಯಾಗಿರುವಂತದ್ದು. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಯಾವುದೇ ಒಂದು ಕೇಂದ್ರ ಸರ್ಕಾರ GST ಸಭೆ ಆಗಿರ್ಬೋದು, ಮತ್ತೊಂದು ಕಡೆ ಯಾವುದೇ ಒಂದು ಅನುದಾನದ ವಿಚಾರವಾಗಿರ್ಬೋದು, ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡುವಂತದ್ದು, ಮಾತುಕತೆ ಮಾಡುವಂತ ಮಾತನ್ನ ಸಹಜವಾಗಿನ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಬರ್ತಾ ಇದ್ರು. ಇವತ್ತಿನ ಸಭೆ ಕೂಡ ಅತ್ಯಂತ ಮಹತ್ವದಾಗಿತ್ತು. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಕೂಡ ಭಾಗವಹಿಸಿ ಆಯಾ ರಾಜ್ಯದಲ್ಲಿ ಯಾವ ರೀತಿಯಾದ ಸಮಸ್ಯೆ ಉಲ್ಬಣಗೊಂಡಿದೆ ಅದನ್ನ ಖುದ್ದು ಮೋದಿಗೆ ಮನವರಿಕೆ ಮಾಡಿಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಂದಾದ್ರು. ಕೆಲವೊಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತಿನ ಸಭೆಯಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ನರೇಂದ್ರ ಮೋದಿ ಅವರಿಗೆ ನೇರವಾಗಿ ಹೇಳಿದ್ದಾರೆ ಮತ್ತಷ್ಟು ಸಮಸ್ಯೆಗಳು ಎಲ್ಲೊಂದ್ ಕಡೆ ಬಗೆಯಿರುವಂತ ಲಕ್ಷಣಗಳು ಕೂಡ ಕಾಣ್ತಾ ಇದ್ವೇನೋ. ಆದ್ರೆ ನರೇಂದ್ರ ಮೋದಿ ಅವರು ಕರೆದಂತ ಸಭೆಗೆ ಮುಖ್ಯಮಂತ್ರಿಗಳು ಭಾಗಿಯಾಗದೇ ಇರತಕ್ಕಂಥದ್ದು ಒಂದ್ ರೀತಿ ದುರಂತ ಅನ್ನುವಂಥದ್ದು ಈಗ ಪ್ರತಿಪಕ್ಷ ಬಿಜೆಪಿಯಲ್ಲಿ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ಅದೇನಿದ್ರು ಕೂಡ ಈಗ ಸರ್ಕಾರದ ಪ್ರತಿನಿಧಿಯಾಗಿ ಆಹಾರ ಸಚಿವರಾಗಿರ್ತಕ್ಕಂಥ KH ಮುನಿಯಪ್ಪ ಅವರೇ ಸಭೆಯಲ್ಲಿ ಭಾಗವಹಿಸೋದ್ರ ಮುಖಾಂತರವಾಗಿ ಪ್ರತಿದಿನ ಕೂಡ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಅದೆಲ್ಲದ್ರ ಬಗ್ಗೆ ಕೂಡ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನೀವು ಹೇಳಿದಂಗೆ ಈಗಾಗಲೇ ಹೋಟೆಲ್ಗಳಿಗೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇದೆ, ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನುವಂಥದ್ದು. ಈಗ ಸದ್ಯಕ್ಕೆ 20ರಷ್ಟು ಅದನ್ನ ಅಡಿಗೆ ಅನಿಲವನ್ನ ಗ್ಯಾಸ್ ಪೂರೈಕೆಯನ್ನ ಈಗಾಗಲೇ ಮಾಡುವಂತ ನಿಟ್ಟಿನಲ್ಲಿ ಕೂಡ ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ. ಇನ್ನೂ 20ರಷ್ಟು ಹೆಚ್ಚಿಸುವಂತೆ ಅಂದ್ರೆ ಇನ್ನು 20ರಷ್ಟು ಪ್ರಮಾಣ ಹೆಚ್ಚು ಮಾಡಿದ್ರೆ ಎಲ್ಲೊಂದ್ ಕೂಡ ಸಮಸ್ಯೆನ ಬಗೆಹರಿಸಬಹುದು ನಿಟ್ಟಿನಲ್ಲಿ ಕೂಡ ಮುನಿಯಪ್ಪ ಅವರು ಕೂಡ ಹೇಳಿದ್ದಾರೆ. ಅದಕ್ಕೆ ತಕ್ಕಂತೆ ನರೇಂದ್ರ ಮೋದಿ ಅವರು ಕೂಡ ಭರವಸೆನೆ ಕೊಟ್ಟಿದ್ದಾರೆ ಬರುವಂತ ದಿನಗಳಲ್ಲಿ ಅದನ್ನ ಅಗತ್ಯವಾಗಿ ಪೂರೈಸ್ತೀವಿ ಅನ್ನುವಂಥದ್ದು. ಅದೇನಿದ್ರು ಕೂಡ ಕೇಂದ್ರ ಮತ್ತೆ ರಾಜ್ಯಗಳು ಸಮನ್ವಯತೆಯಿಂದ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಸೂಚನೆ ಕೊಟ್ಟಿದ್ದಾರೆ. ಈ ಹಿಂದೆ COVID-19 ಯಾವ ರೀತಿಯಾಗಿ ಸಮಸ್ಯೆ ಇತ್ತು, ಯಾವ ರೀತಿ ಜನರ ಸಮಸ್ಯೆಗಳನ್ನು ಬಗೆಹರಿಸಿತು, ಮತ್ತೊಂದ್ ಕಡೆ ಲಾಕ್ಡೌನ್ ಆಗಿರ್ಬೋದು, ಮತ್ತೊಂದು ಕಡೆ ಮುಂಜಾಗ್ರತಾ ಕ್ರಮವನ್ನು ಏನೆಲ್ಲ ವ್ಯವಸ್ಥೆ ಮಾಡಲಾಗಿತ್ತು ಅದೇ ರೀತಿಯಾಗಿ ಈಗ ಕೇಂದ್ರ ಮತ್ತೆ ರಾಜ್ಯಗಳು ಸಮನ್ವಯತೆಯಿಂದ ಕೆಲಸವನ್ನ ಮಾಡೋಣ ಅನ್ನೊಂದು ಮಾತನ್ನ ನರೇಂದ್ರ ಮೋದಿ ಅವರು ಇವತ್ತು ಕೊಟ್ಟಿರುವಂತದ್ದು ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ. ನವಿತಾ, ಥ್ಯಾಂಕ್ ಯು ಕೃಷ್ಣ.